ಇನ್ನು ಏಕಾಏಕಿಯಾಗಿ BPL ಕಾರ್ಡ್ದಾರರು ರೇಷನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಂಗಡಿ ಹತ್ರ ಹೋದರೆ ರೇಷನ್ ಅಂಗಡಿಯ ಮುಂಭಾಗದಲ್ಲಿ ಡಿಲೀಟ್ ಆಗಿದೆ ಅಂತೇಳಿ ಅವರ ಹೆಸರನ್ನು ಹಾಕಿದರೆ ಹೇಗಿರುತ್ತೆ ಪರಿಸ್ಥಿತಿ? ನೋಟಿಸ್ ಬೇರೆ ಕೊಟ್ಟಿದ್ದಾರಂತೆ. ಯಾವ ರೀತಿಯಾದಂಥ ನೋಟಿಸು? ಡೀಟೇಲ್ಸ್ ನೋಡಿ. ಪಡಿತರ ಚೀಟಿದಾರರಿಗೆ ಶಾಕ್ ಕೊಟ್ಟ ಸರ್ಕಾರ. ಅನ್ನಭಾಗ್ಯ ಪಡಿತರಕ್ಕೆ ಬ್ರೇಕ್ ಹಾಕಲಾಗುತ್ತಾ? ನ್ಯಾಯಬೆಲೆ ಅಂಗಡಿ ಮುಂದೆ ಕಾರ್ಡ್ ಡಿಲೀಟ್ ನೋಟಿಸ್. 4,000 ಪಡಿತರ ಕಾರ್ಡ್ದಾರರಿಗೆ ನೋಟಿಸ್. ಹೀಗೆ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಕಾರ್ಡ್ ಡಿಲೀಟ್ ನೋಟಿಸ್ ಅಂಟಿಸಲಾಗಿದೆ. ಇದನ್ನು ನೋಡಿ ಒಂದು ಕ್ಷಣ ದಂಗಾದ ಜನಸಾಮಾನ್ಯರು, ಪಡಿತರ ಧಾನ್ಯ ಪಡೆಯಲು ಬಂದ ಸಾರ್ವಜನಿಕರು ಫುಲ್ ಶಾಕ್ಗೆ ಒಳಗಾಗಿದ್ರು. ನೋಟಿಸ್ ಅನ್ನ ನೋಡಿ ಪಡಿತರ ಚೀಟಿದಾರರು ಆತಂಕಕ್ಕೆ ಒಳಗಾಗಿದ್ದಾರೆ. ನೆಲಮಂಗಲ ತಾಲೂಕಿನ ಎಲ್ಲಾ ನ್ಯಾಯಬೆಲೆ ಅಂಗಡಿಯಲ್ಲೂ ಪಡಿತರ ಕಾರ್ಡ್ ಪರಿಷ್ಕರಣೆ ಸಂಬಂಧ ಸುಮಾರು 4,000 ಪಡಿತರ ಕಾರ್ಡ್ದಾರರಿಗೆ ನೋಟಿಸ್ ನೀಡಲಾಗಿದೆ. ಆಹಾರ ಇಲಾಖೆಯ ಈ ಕಾರ್ಯಕ್ಕೆ ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಾಗಿದೆ. ಈಗ ತಂದೆ ತಾಯಿ ಊರಲ್ಲಿ ಇರ್ತಾರೆ, ಊರಲ್ಲಿ ವಾಸ ಇರ್ತಾರೆ, ಮಕ್ಕಳುಗಳು ಬೆಂಗಳೂರಲ್ಲಿ ಹೋಗಿ ಅವರು ಜೀವನ ಮಾಡ್ತಾ ಇರ್ತಾರೆ. ಅಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಹೋಗಿ ಒಂದು 25,000 30,000 ಸಂಬಳ ತೊಗೊತಾ ಇರ್ತಾರೆ. ಅವ್ರು ಏನೋ ಒಂದು ಲೋನ್ ವಾಹನಗಳ ಬಗ್ಗೆ ಲೋನ್, ಕಾರ್ ಲೋನ್ಗೋ ಏನೋ ಒಂದು ವಿಚಾರಕ್ಕೆ, ಹೋಮ್ ಲೋನ್ಗೋ ಏನಕ್ಕೋ ಒಂದಕ್ಕೆ ಸಾಲ ಮಾಡಿರ್ತಾರೆ. ಅದಕ್ಕೆ IT ರಿಕ್ವೈರ್ಮೆಂಟ್ ಇರುತ್ತೆ, IT ಮಾಡಿಸಿರ್ತಾರೆ. ಅವ್ರದ್ದೆಲ್ಲ ಈಗ 1,20,000 1,40,000 ಅನ್ನೋ ಇದರಲ್ಲಿ ಮಿತಿ ಮೀರಿದೆ ಅಂದ್ಬಿಟ್ಟು ಅವ್ರದ್ದೆಲ್ಲ IT ತೋರಿಸ್ಬಿಟ್ಟು ಅದೊಂದು ರೀಸನ್ ಕೊಟ್ಟು ಅದನ್ನು ಲಿಸ್ಟ್ ಮಾಡಿ ಅದು ರಿಜೆಕ್ಟ್ ಲಿಸ್ಟಲ್ಲಿ ಬಂದಿದೆ. ಅದರಿಂದ ಎಲ್ಲರೂ ರೇಷನ್ ತೊಗೊಳಕ್ಕೆ ಹೋದಾಗ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ನಿಮ್ಮದು ಅಂತೇಳಿ ಅಲ್ಲಿ ಹೇಳ್ತಾ ಇರೋದ್ರಿಂದ ಎಲ್ಲರೂ ಸಖತ್ತು ಜನಗಳು ಆತಂಕಕ್ಕೊಳಗಾಗಿದ್ದಾರೆ. ಇನ್ನು ಈ ಪಡಿತರ ನ್ಯಾಯಬೆಲೆ ಅಂಗಡಿಗಳ ನೋಟಿಸ್ನಲ್ಲಿ ವಾರ್ಷಿಕ 1,20,000 ಆದಾಯವಿರಬೇಕು. ಅದಕ್ಕಿಂತ ಹೆಚ್ಚು ಆದಾಯ ಇದ್ರೆ ವಾರ್ಷಿಕ ಆದಾಯ IT ಮಾಹಿತಿ ನೀಡುವಂತೆ ನೋಟಿಸ್ನಲ್ಲಿ ತಿಳಿಸಲಾಗಿದೆ. ಇದೇ ವಿಚಾರವಾಗಿ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಪ್ರತಿಕ್ರಿಯಿಸಿದ್ದು, ಇದು ರಾಜ್ಯ ಸರ್ಕಾರದಿಂದ ಬಂದಿರುವ ಆದೇಶ ಅಲ್ಲ, ಕೇಂದ್ರ ಸರ್ಕಾರದಿಂದ ಪರಿಷ್ಕರಣೆ ಎಂದಿದ್ದಾರೆ. ನೆಲಮಂಗಲ ತಾಲೂಕಿನ ಸುಮಾರು 4,000 ಕಾರ್ಡ್ದಾರರಿಗೆ ನೋಟಿಸ್ ನೀಡಲಾಗಿದ್ದು, ನಾನು ಕೂಡ ಈ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಯಾರು ವಂಚಿತರಾದರೂ, ಯಾರು ಫಲಾನುಭವಿಗಳು ಇದ್ದಾರೆ ಅವರ ಹೆಸರನ್ನ ಕೈಬಿಡದಂತೆ ಗಮನಕ್ಕೆ ತರಲಾಗುವುದು ಎಂದಿದ್ದಾರೆ. ಯಾವುದೇ BPL ಪಡಿತರ ಚೀಟಿಯ ಫಲಾನುಭವಿಗಳು ಯಾವುದೇ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಅಂದ್ರೆ ಹಲವಾರು ಕೇಂದ್ರ ಸರ್ಕಾರ ವಿಧಿಸಿರುವ ಮಾನದಂಡದ ಪ್ರಕಾರ ಅನಧಿಕೃತವಾಗಿ ಅರ್ಹರಲ್ಲದವರನ್ನ BPL ಕಾರ್ಡ್ಗೆ ಅರ್ಹರಿದ್ದಾರೆ, ಅವ್ರನ್ನ ನೀವು ಪಟ್ಟಿ ಕೈ ಬಿಡಬೇಕು ಅಂತ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಪಟ್ಟಿಲಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ವಿನಃ ಕೇಂದ್ರ ಸರ್ಕಾರದ ಆದೇಶದ ಪ್ರಕಾರ ಸರ್ಕಾರ ನೋಟಿಸ್ ಕೊಡ್ತಕ್ಕಂಥ ಕೆಲಸವನ್ನ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಮಾಡಿರುತ್ತೆ. ಆದ್ರೆ ಇದಕ್ಕೆ ನಾನೊಂದು ಸ್ಪಷ್ಟೀಕರಣವನ್ನ ಕೊಡ್ತೇನೆ. ಪಡಿತರ ಚೀಟಿದಾರರು ಯಾರಿದ್ದಾರೆ ಅವ್ರು ಯಾರಿಗೂ ಒಂದೇ ಒಂದು ಕಾರ್ಡನ್ನು ಸಹ ಕ್ಯಾನ್ಸಲ್ ಆಗಬಾರ್ದು ಅಂತ ಹೇಳಿ ನಾನು ಈಗಾಗಲೇ ಫುಡ್ ಅಂಡ್ ಸಿವಿಲ್ ಸರ್ವಿಸ್ ಅಧಿಕಾರಿಗಳಿಗೂ, ನಾನು DD ಮತ್ತೆ ನಮ್ಮ ತಾಲೂಕಿನ ಅಧಿಕಾರಿಗಳಿಗೂ ಹೇಳಿದ್ದೀನಿ, ತಹಶೀಲ್ದಾರ್ ಅವ್ರಿಗೂ ಹೇಳಿದ್ದೀನಿ, ಜಿಲ್ಲಾಧಿಕಾರಿ ಅವ್ರಿಗೂ ಹೇಳಿದ್ದೀನಿ. ಒಟ್ಟಾರೆ ಅನ್ನಭಾಗ್ಯ ಪಡಿತರ ಅಂಗಡಿಗಳ ನೋಟಿಸ್ ಕಂಡ ಜನಸಾಮಾನ್ಯರು ಸರ್ಕಾರದ ನಡೆಗೆ ಆತಂಕಕ್ಕೆ ಒಳಗಾಗಿದ್ದಾರೆ. ಸರ್ಕಾರ ಏನ್ ಕ್ರಮ ಕೈಗೊಳ್ಳುತ್ತೆ ಅಂತ ಕುತೂಹಲದಿಂದ ಇದ್ದು, ಪಡಿತರ ಅನ್ನಕ್ಕೆ ಕ್ರಮಕ್ಕೆ ಮುಂದಾಗಿದೆಯೇ ಎಂಬ ಗೊಂದಲಕ್ಕೆ ಕಾರಣವಾಗಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ನೆಲಮಂಗಲ.